ಹೇ ಗೈಸ್, ವೆಲ್ಕಮ್ ಬ್ಯಾಕ್ ವಿತ್ ಅನದರ್ ಬ್ಯೂಟಿಫುಲ್ ಲಾಗ್. ನಾನು ನಿಮ್ಮ ಶರತ್ ಎಚ್ ಆರ್ ವ್ಲಾಗ್ಸ್. ಸೊ ಗೈಸ್, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಹಾಕೊಂಡ್ರೆ ಕ್ಲಿಕ್ ಮಾಡಿ ಒಂದು ಥಮ್ಸ್ ಅಪ್ ಕೊಡಿ ಅಂತ ಹೇಳ್ತಾ ಈ ಲಾಗ್ನ ಶುರು ಮಾಡೋಣ ಬನ್ನಿ. ಗುಡ್ ಮಾರ್ನಿಂಗ್. ಸೊ ಬೆಳಗ್ಗೆ 9 ಗಂಟೆ ಟೈಮ್ ಇವಾಗ. ಸೊ ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಏನಪ್ಪ ಬೆಳಗಿನ ಅರ್ಲಿ ಮಾರ್ನಿಂಗ್ ಲಾಗ್ ಮಾಡೋ ವಿಚಾರ ಅಂದರೆ, ದ ಮೇನ್ ಥಿಂಗ್ ಇಸ್, ನಾನು ಗಾಡಿ ನೋಡಿ 2 ತಿಂಗಳಾಗಿದೆ. 2 ತಿಂಗಳಾದರೂ ಕೂಡ ಗಾಡಿ ರಿವ್ಯೂ ಆಗಲಿ, ಎಲೆಕ್ಟ್ರಾನಿಕ್ಸ್ ಆಗಲಿ, ಪ್ರತಿಯೊಂದು ಕೂಡ ಏನು ಹೇಳಿರಲಿಲ್ಲ. ಸೊ ಅದಕ್ಕೋಸ್ಕರ ಇವತ್ತು ಫುಲ್ ಡೀಟೇಲಾಗಿ ಒಂದು ಲಾಗ್ ಮಾಡೋಣ ಅನ್ನಿಸ್ತು. ಸೊ ಅದಕ್ಕೋಸ್ಕರ ಮಾರ್ನಿಂಗ್ಗೆ ಎದ್ದು ನನ್ನ ಗಾಡಿ ಕಾಣ್ತಾ ಇದ್ದಲ್ಲ ರಾಧೆ, ಸೊ ಅದ್ರ ಗಾಡಿದು ಡೀಟೇಲಿಂಗ್ ವೀಡಿಯೋ ಮಾಡೋಣ ಅನ್ನಿಸ್ತು. ಸೊ ಅದಕ್ಕೆ ಡೀಟೇಲಿಂಗ್ ವೀಡಿಯೋ ಮಾಡೋಣ ಅಂತ ಬೆಳಗ್ಗೆ ಶುರು ಮಾಡಿದ್ದೀನಿ ವೀಡಿಯೋ. ಸೊ ಬನ್ನಿ ಈಗ ನಮ್ಮ ಗಾಡಿ ಬಗ್ಗೆ ಮಾತಾಡೋಣ. ಏನೇನು ಎಲೆಕ್ಟ್ರಾನಿಕ್ಸ್ ಇದೆ ಮತ್ತು ಏನೇನು ಸ್ವಲ್ಪ ಚೇಂಜಸ್ ಮಾಡಿದ್ದೀನಿ ಗಾಡೀಲಿ, ಮತ್ತು ಏನೇನು ಫೀಚರ್ಸ್, ಅಡ್ವಾಂಟೇಜಸ್, ಡಿಸ್ಅಡ್ವಾಂಟೇಜಸ್ ಎಲ್ಲ ಇರೋದನ್ನ ಪ್ರತಿಯೊಂದು ಹೇಳ್ತೀನಿ ಈ ಲಾಗಲ್ಲಿ. ಸೊ ವಿಡಿಯೋನ ಫುಲ್ ನೋಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಅಂತ ಹೇಳ್ತಾ ಸೊ ವಿಡಿಯೋ ಶುರು ಮಾಡೋಣ ಬನ್ನಿ. ಮೊದಲು ಫಸ್ಟ್ ಒಂದು ಡೈರೆಕ್ಟ್ ಕನ್ಸೋಲಿಗೆ ಹೋಗೋಣ. ಸೊ ಡಿಸ್ಪ್ಲೇ ನಿಮಗೆ ಕಾಣ್ತಿದ್ದಲ್ಲ, ಸೊ ರೆಡಿ ಟು ರೇಸ್ ಈ ಥರ ಕ್ರೇಜಿಯಾಗಿ ಆನ್ ಆಗುತ್ತೆ ಗಾಡೀಲಿ. ಟ್ರಿಪ್ 1, ಸೊ ಟ್ರಿಪ್ 1 ಮತ್ತು ನಾನು ಎಷ್ಟು ಸ್ಪೀಡಲ್ಲಿ ಓಡಿಸ್ತೀನಿ, ನನ್ನ ಗಾಡಿ ಮೈಲೇಜ್ ಎಷ್ಟು ಕೊಡ್ತಾಯಿದೆ, ಮತ್ತು ಇದು ಎಷ್ಟು ಟೈಮ್ ತೊಗೊಂಡಿದ್ದೀನಿ, ಟ್ರಿಪ್ 2 ಮತ್ತು ಡೇಟು, ಬ್ಯಾಟ್ರಿ ವೋಲ್ಟೇಜು, ಫ್ಯೂಲ್ ರೇಂಜು 170, ನನ್ನ ಫ್ಯೂಲ್ಗೆ ಎಷ್ಟು ದೂರ ಹೋಗ್ಬೋದು ಅಂತ ಪ್ರತಿಯೊಂದು ತೋರಿಸ್ತಾ ಇದೆ. ಇಲ್ಲಿ ಬಟನ್ಸ್ ಇದೆ ಸೊ ಅಡ್ಜಸ್ಟ್ ಮಾಡೋಕ್ಕೆ. ಸೆಟ್ ಬಂದು ಹೋದರೆ ಇಲ್ಲಿ ನೋಡಿ KTM ಐ ರೈಡು, ಅದು ಬಿಟ್ಟರೆ ಟೈಮು, ಡೇಟು, ಮೋಟರ್ ಸೈಕಲ್ಲು, ಸೆಟ್ಟಿಂಗ್ಸು. ಈಗ ಪ್ರತಿ ಟ್ರಿಪ್ ಡೇಟ್ ಮತ್ತು ಹೋಗೋಣ. ಸೊ ಟ್ರಿಪ್ 1, ಟ್ರಿಪ್ 2 ನಮಗೆ ಏನೇನು ಬೇಕು ಸೆಟ್ ಮಾಡ್ಕೊಬೋದು. ಅದು ಜಸ್ಟ್ ಜನರಲ್ ಇನ್ಫಾರ್ಮೇಷನ್ ಇದೆ ಮತ್ತು ವಾರ್ನಿಂಗ್ ಇದೆ. ಸೊ ಇವೆಲ್ಲ ಬಂದು ಬೇಸಿಕ್ ಥಿಂಗ್ಸು, ಇದೆಲ್ಲ ನಾವು ಸೆಟ್ ಮಾಡ್ಕೊಬೋದು. ನೆಕ್ಸ್ಟ್ ಬ್ಯಾಕ್ ಹೋದರೆ ಸೆಕೆಂಡ್ ಮೋಟರ್ ಸೈಕಲ್. ಇದರಲ್ಲಿ ಏನೇನಪ್ಪ ಇದೆ ಅಂದರೆ ABS ಮತ್ತು ಟ್ರಾಕ್ಷನ್ ಕಂಟ್ರೋಲ್, ಇವೆರಡು ಕೂಡ ಸ್ವಿಚಬಲ್ಲು ಮತ್ತು ನಾನ್ ಸ್ವಿಚಬಲ್ಲು. ಅಂದರೆ ನನಗೆ ಬೇಕಂದರೆ ಆನ್ ಮಾಡ್ಕೊಬೋದು, ಆಫ್ ಮಾಡ್ಕೊಬೋದು. ನೋಡಿ ಇವಾಗ ಆಫ್ ರೋಡಿಂಗ್ ಅಂತ ಆನ್ ಮಾಡಿಕೊಂಡೆ. ಈಗ ಬೇಡ, ನಾನು ಈಗ ರೋಡಲ್ಲಿದ್ದೀನಿ, ಸೊ ರೋಡಿಗೆ ಹಾಕೊತೀನಿ. ನೆಕ್ಸ್ಟು MTC ಬೇಕಂದರೆ ಆಫ್ ಮಾಡ್ಬೋದು, ಆನು ಮಾಡ್ಬೋದು. ಈಗ ಆಫ್ ಮಾಡ್ತೀನಿ. ಸೊ ಆಫ್ ಮಾಡೋಕ್ಕಾಗಲ್ಲ, ಯಾಕಂದರೆ ಗಾಡಿ ಸ್ಟ್ಯಾಂಡಲ್ಲಿದೆ. ಸ್ಟ್ಯಾಂಡ್ ಎತ್ಬಿಟ್ಟು ಕೂತ್ಕೊಂಡ್ಮೇಲೆ ಆಫ್ ಮಾಡ್ಬೋದು, ಓಕೆನಾ. ನೆಕ್ಸ್ಟ್ ಬ್ಯಾಕ್ ಹೋದರೆ ನೆಕ್ಸ್ಟ್ ಸೆಟ್ಟಿಂಗ್ಸಲ್ಲಿ ಏನೇನಪ್ಪ ಅಂದರೆ ಫೇವ್ರೇಟ್ಸು, ನಿಮ್ಗೆ ಏನೇನು ಬೇಕು. ಫೇವ್ರೇಟ್ಸ್ ಅಂದರೆ ಎಕ್ಸಾಂಪಲ್ ಇಲ್ಲಿ ಕೊಟ್ಟಿರೋದು, ನನಗೆ ಏನೇನು ಬೇಕು ಎಲ್ಲ ಕೂಡ ನಾನು ಸೆಟ್ ಮಾಡ್ಕೊಬೋದು. ಇಲ್ಲಿ ನೋಡಿ ಈಗ ಬ್ಲ್ಯಾಕ್ ಡಾಟ್ಸು, ವಿತೌಟ್ ಬ್ಲ್ಯಾಕ್ ಡಾಟ್ಸ್ ಇದೆಲ್ಲ. ಸೊ ನನಗೆ ಏನೇನು ಬೇಕು ಅವೆಲ್ಲ ಇಷ್ಟಪಟ್ಟಿರೋದೆಲ್ಲ ನಾನು ಹಾಕೊಂಡಿದ್ದೀನಿ. ಸೊ ಬೆಳ್ದಿರೋದು ನಾನು ಹಾಕ್ಕೊಂಡಿಲ್ಲ ಕನ್ಸೋಲಲ್ಲಿ. ನೆಕ್ಸ್ಟ್ ಬಂದು ಕ್ವಿಕ್ ಸೆಲೆಕ್ಟರ್ಸು. ಸೊ ನನಗೇನೇನು ಬೇಕು ಕ್ವಿಕ್ಕಾಗಿ ಅವೆಲ್ಲ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಕ್ವಿಕ್ ಸೆಲೆಕ್ಟರ್ ಟು MTC. ಸೊ ಇದು ಬಂದು ಕಂಪ್ನಿಯಿಂದನೇ ಮಾಡಿಕೊಟ್ಟಿದ್ದಾರೆ, ನಾನು ಏನು ಚೇಂಜಸ್ ಏನು ಮಾಡೋಕ್ಕೋಗಿಲ್ಲ. ನೆಕ್ಸ್ಟು ಬ್ಲೂಟೂತ್ ಇದೆ. ಸೊ ನಿಮ್ಮ ಹತ್ರ ನಾರ್ಮಲಲ್ಲಿ ಬ್ಲೂಟೂತಲ್ಲಿ KTM ಆ್ಯಪ್ ಏನು ಡೌನ್ಲೋಡ್ ಮಾಡೋ ಅವಶ್ಯಕತೆ ಇಲ್ಲ. ನಿಮ್ಮ ಮೊಬೈಲಲ್ಲಿ ಬ್ಲೂಟೂತ್ ಆನ್ ಮಾಡಿಕೊಂಡು ಬ್ಲೂಟೂತ್ ಡೈರೆಕ್ಟ್ ಕನೆಕ್ಟ್ ಮಾಡ್ಕೊಂಡು ರೋಡ್ ಮ್ಯಾಪ್ಸ್, ಮ್ಯೂಸಿಕ್ಸ್ ಮತ್ತು ಫೋನ್ ಕಾಲ್ಸ್, ಸೊ ಇದೆ 3 ಕೂಡ ಅಡ್ಜಸ್ಟ್ ಮಾಡ್ಕೋಬೋದು. ನೆಕ್ಸ್ಟ್ ಬಂದು ಡಿಸ್ಪ್ಲೇ ಥೀಮು ಆಟೋಮ್ಯಾಟಿಕ್ ಡೇ ಲೈಟ್ ಇದ್ದಾಗ ವೈಟ್ ಬರುತ್ತೆ, ನೈಟ್ ಹೋದಾಗ ಬ್ಲ್ಯಾಕ್ ಆಗುತ್ತೆ. ಸೊ ನನಗೆ ಆಟೋಮ್ಯಾಟಿಕ್ ಇಟ್ಕೊಂಡಿದ್ದೀನಿ. ಸೊ ಬೇಕಂದರೆ ಬ್ಲ್ಯಾಕ್ ಮಾಡ್ಕೋಬೋದು, ಇಲ್ಲ ಆಟೋಮ್ಯಾಟಿಕ್ ಇಟ್ಕೋಬೋದು, ಅದು ನಿಮಗೆ ಇಷ್ಟಪಟ್ಟಿದ್ದು. ನೆಕ್ಸ್ಟ್ ಶಿಫ್ಟ್ ಲೈಟು. ಸೊ RPM ನಿಮ್ಗೆ ಎಷ್ಟು ಬೇಕೋ ಅದನ್ನೆಲ್ಲ ಸೆಟ್ ಮಾಡ್ಕೊಬೋದು. ಶಿಫ್ಟ್ ಲೈಟು ಕೂಡ ಸೆಟ್ ಮಾಡ್ಕೋಬೋದು, ಆನು ಆಫು. ಸೊ ಶಿಫ್ಟ್ ಲೈಟ್ ಬೇಕಾದ್ರೆ ಆನ್ ಮಾಡ್ಕೋಬೋದು, ಇಲ್ಲಾಂದರೆ ಆಫ್ ಮಾಡ್ಕೋಬೋದು. ನಂದು ಆನಲ್ಲಿದೆ. ನಂದು ನೆಕ್ಸ್ಟು ಕ್ಲಾಕು, ಡೇಟು. ಸೊ ಟೈಮಿಗೆ ಎಷ್ಟು, ಇವತ್ತೆಷ್ಟನೇ ತಾರೀಕು ಕಾಣ್ತಿದೆಯಲ್ಲ ನಿಮಗೆ. ಸೊ ನೆಕ್ಸ್ಟ್ ಯೂನಿಟ್ಸ್, ಒಂದು ನಿಮಿಷ ಸೆಟ್ಟಿಂಗ್ ಶಿಟ್, ಓಕೆ. ಯೂನಿಟ್ಸಿಗೆ ಹೋದರೆ ಡಿಸ್ಟೆನ್ಸು, ಫ್ಯೂಯಲ್ ಕಾನ್ಸು. ಸೊ ಈಗ ಇದರಲ್ಲಿ ಏನೇನಪ್ಪ ಅಂದರೆ ಕಿಲೋಮೀಟರ್, ಯೂಸೇಜ್, ಕಿಲೋಮೀಟರ್ ಎಲ್ಲ ಪ್ರತಿಯೊಂದು ಡೀಟೇಲಿಂಗ್ ಆಗಿದೆ. ಸೊ ನಿಮಗೆ ಏನೇನು ಬೇಕು ಎಲ್ಲನೂ ಸೆಟ್ ಮಾಡ್ಕೊಬೋದು. ಮತ್ತು ಕಿಲೋಮೀಟರು, ಮೈಲ್ಸ್ 2 ಕೊಟ್ಟು, ನಾನು ಕಿಲೋಮೀಟರ್ ಸಿಕ್ಕೊಂಡಿದ್ದೀನಿ, ಮೈಲ್ಸಲ್ಲಿ ಕಂಡ್ರೆ ಕನ್ಫ್ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ವಿ ಹ್ಯಾವ್ ಲ್ಯಾಂಗ್ವೇಜ್, ನಿಮ್ಗೆ ಯಾವ ಭಾಷೆ ಬೇಕು ಆ ಭಾಷೆಲಿ ಇಕ್ಕಾಗರು, ಮತ್ತು ಡಿಸ್ಪ್ಲೇ ಅರ್ಥ ಮಾಡ್ಕೊ. ನೆಕ್ಸ್ಟ್ ಸರ್ವಿಸ್ ಬಂದು ನಂದು 5105 ಕಿಲೋಮೀಟ್ರಿಗೆ ತೋರಿಸ್ತಾ ಇದೆ. ನೆಕ್ಸ್ಟ್ ಎಕ್ಸ್ಟ್ರಾ ಫಂಕ್ಷನ್ಸ್ ಬಂದು MTC ಮತ್ತು ಕಾರ್ನರಿಂಗ್ ABS. ಈ ಗಾಡೀಲಿ ಕಾರ್ನರಿಂಗ್ ABS ಇದೆ, ಟ್ರಾಕ್ಷನ್ ಕಂಟ್ರೋಲು ಇದೆ, ABS ಇದೆ, ಡ್ಯುಯಲ್ ಚಾನಲ್ ABS ಗೊತ್ತು ತಾನೆ, ಹೇಳಿದ್ದೆ ಗೊತ್ತಾ. ನೆಕ್ಸ್ಟ್ ಕಮಿಂಗ್ ಬ್ಯಾಕ್ ಟು ಹಿಯರ್, ವಿ ಹ್ಯಾವ್ ಅಡ್ಜಸ್ಟಬಲ್ ಕ್ಲಚ್ ಲಿವರ್. ಸೊ ಅಡ್ಜಸ್ಟಬಲ್ ಕ್ಲಚ್ ಲಿವರ್ ಅಂದರೆ ನಿಮಗೆ ಕಾಣ್ತಿದೆ ಗೊತ್ತಾ. ನೋಡಿ ಹಿಂಗೆ ಪುಷ್ ಮಾಡಿ ಮುಂದೆ ಇದನ್ನು ರೊಟೇಟ್ ಮಾಡಿದ್ರೆ ನೋಡಿ, ಈಗ ರೊಟೇಟ್ ಮಾಡ್ತೀನಿ. ರೊಟೇಟ್ 1ಗೆ ಇಕ್ತೀನಿ. ಈಗ 1ಗೆ ಇಕ್ಕಿದೆ. ಸೊ ಈಗ 1ಗೆ ಇಕ್ಕಿದ್ದಕ್ಕೆ ಫುಲ್ ದೂರ ಹೋಗಿದೆ. ಸೊ ಈಗ ನಾನು ಅದೇ 5ಗೆ ಇಕ್ತೀನಿ. ನೋಡಿ ಇವಾಗ ಸ್ವಲ್ಪ ಪುಷ್ ಮಾಡಿ 5ಗೆ ಇಕ್ಕಿದೆ, ತುಂಬ ಹತ್ರ ಬಂತು. ಸೊ ಇದು 5 ಬಂದು ತುಂಬ ಹತ್ರ, 1 ಬಂದು ತುಂಬ ದೂರ, 2 ಬಂದು ಸ್ವಲ್ಪ ಹತ್ರ ಆಗ್ತಾ ಹೋಗುತ್ತೆ. ಇದು ಅಡ್ಜಸ್ಟಬಲ್ ಕ್ಲಚ್ ಲಿವರ್. ಅದೇ ಸೇಮ್ ಟೆಕ್ನಿಕ್ ಡಿಸ್ಕಿಗೆ. ಸೊ ಅಡ್ಜಸ್ಟಬಲ್ ಫ್ರಂಟ್ ಬ್ರೇಕ್ ಲಿವರ್ ಇದು, ಓಕೆನಾ. ಇದು ಕಿಲ್ಲರ್ ಸ್ವಿಚ್ಚು ಮಾಮೂಲಿ. ಸೊ ಇದು ಸ್ಟಾರ್ಟ್ ಮಾಡೋ ಗಾಡಿ. ಮತ್ತು ಸ್ವಿಚ್ ಬಟನ್ನು ನಿಮಗೆ ಗೊತ್ತಾ, ಇಂಡಿಕೇಟ್ರು, ಹೈ ಬೀಮು, ಲೋ ಬೀಮ್ ಸ್ವಿಚ್ಚು, ಮತ್ತು ಆನು,
ಮತ್ತು 12 ವಾಟ್ಸು ಚಾರ್ಜರ್ ಸ್ವಿಚ್ ಕೊಟ್ಟಿದ್ದಾನೆ. ದ ಬಿಗ್ ಅಡ್ವಾಂಟೇಜ್ ಫಾರ್ ಎವ್ರಿ ಲಾಂಗ್ ರೈಡರಿಗೆ. ಸೊ ಒಂದು ಚಾರ್ಜರ್ ವಾಟ್ ಬಿನ್ ಕೊಟ್ಟಿದ್ದಾನೆ. ಅದು ಬಿಟ್ಟು ಸೊ ಗಾಡಿ ಆಫ್ ಮಾಡೋಣ. ಸೊ ಗಾಡಿ ಲುಕ್ಕಿಂಗ್ ಇದೆ. 14.5 ಲೀಟ್ರ್ ಟ್ಯಾಂಕು, 14.5 ಲೀಟರ್ ಫ್ಯೂಯಲ್ ಟ್ಯಾಂಕ್. ಕಮ್ಸ್ ವಿತ್ ಕ್ವಿಕ್ ಶಿಫ್ಟರ್ ಪ್ಲಸ್. ಕ್ವಿಕ್ ಶಿಫ್ಟರ್ ಪ್ಲಸ್ ಏನಂದರೆ ನೋಡಿ ಇಲ್ಲೇ ಕಾಣ್ತದೆ, ನಿಮಗೆ ಗೊತ್ತಾಗುತ್ತೆ ಕ್ವಿಕ್ ಶಿಫ್ಟರ್ ಅಂದರೆ. ಸೊ ಇದಿದೆ ಗೊತ್ತಾ, ಈ ಚಿಕ್ಕ ಪಾರ್ಟೇ ಕ್ವಿಕ್ ಶಿಫ್ಟರ್ ಪ್ಲಸ್ ಅಂತಾರೆ. ಸೊ ಇದರಿಂದ ಕ್ಲಚ್ ಹಿಡಿದಲ್ಲೇ ಗೇರ್ನ ಶಿಫ್ಟ್ ಮಾಡ್ಬೋದು. ಅಪ್ ಶಿಫ್ಟ್ ಮಾಡ್ಬೋದು, ಡೌನ್ ಶಿಫ್ಟ್ ಮಾಡ್ಬೋದು, ಮತ್ತು ಸ್ಲಿಪ್ಪರ್ ಕ್ಲಚ್ ಕೂಡ ಯೂಸ್ ಮಾಡ್ಬೋದು. ಈ ಮೂರು ಕೂಡ ಈ ಎಲೆಕ್ಟ್ರಾನಿಕ್ಸ್ ಕೊಟ್ಟಿದ್ದಾನೆ. ಮತ್ತು ಕಾರ್ನರ್ಗೆ ABS ಅಂದರೆ ಸೆನ್ಸರ್ ಇದೆ, ಕಾರ್ನರ್ಗೆ ABS. ಸೊ ಬೆಂಡ್ ಬಾರ್ದಷ್ಟು ನಮಗೆ ಕಾರ್ನರ್ಗೆ ABS ಅಷ್ಟೇ ಸಖತ್ತಾಗಿ ವರ್ಕ್ ಆಗುತ್ತೆ. ಮತ್ತು ಸೇಫ್ ಗಾರ್ಡ್ ಕೊಟ್ಟಿದ್ದಾನೆ ನೋಡಿ, ಒಂದು ಕ್ರಾಶ್ ಗಾರ್ಡ್ ಕೊಟ್ಟಿದ್ದಾನೆ ಸೇಫ್. ಅದು ಇಂಜಿನ್ ಹತ್ರ ಮಾತ್ರ, ಎಕ್ಸ್ಟ್ರಾ ನಮ್ಗೆ ಬೇಕಾದ್ರೆ ಹಾಕ್ಸ್ಕೋಬೋದು. ಮತ್ತು ಕೂಲೆಂಟ್ ಆಯಿಲು. ಮತ್ತು ಇದ್ರ ಗಾಡೀಲಿ ಬರೋದು 2 ಫ್ಯಾನ್ ಬರುತ್ತೆ. ಸೊ ಯೂಶ್ವಲಿ ನಮ್ಮ 250 ಆಗಲಿ 200 ಆಗಲಿ ಒಂದು ಫ್ಯಾನ್ ಬರುತ್ತೆ, ರೇಡಿಯೇಟರ್ ಫ್ಯಾನ್. ಸೊ ಈ ಗಾಡಿ ದೊಡ್ಡ ಇಂಜಿನು, ದೊಡ್ಡ CC ಅಂತ ಹೇಳ್ಬಿಟ್ಟು 2 ರೇಡಿಯೇಟರ್ ಫ್ಯಾನ್ ಕೊಟ್ಟಿದ್ದಾನೆ. ಸೊ ಇಲ್ಲೊಂದು ರೇಡಿಯೇಟರ್ ಫ್ಯಾನ್ ಕೊಟ್ಟಿದ್ದಾನೆ. ಸೊ ಇಟ್ ಕಮ್ಸ್ ವಿತ್ 2. ಮತ್ತು ಬೈ ನಿಮಗೆ ABS ಹೆಂಗೆ ವರ್ಕ್ ಆಗುತ್ತೆ ಅಂದರೆ, ಬರೀ ಡಿಸ್ಕ್ ಇದ್ದರೆ ಸಾಲದು, ಅದು ಮೇಲೆ ಡಿಸ್ಕ್ ಇದ್ದರೆ ಅದಕ್ಕೆ ನಾರ್ಮಲ್ ಬ್ರೇಕ್ ಆಗುತ್ತೆ. ಸೊ ಇಲ್ಲಿದೆ ಗೊತ್ತಾ ಚಿಕ್ಕ ಪ್ಲೇಟು, ಇದು ಡಿಸ್ಕು. ABS ಇದು ಚಿಕ್ಕ ಪ್ಲೇಟೇ ABS. ಇದರಿಂದನೇ ABS ಬ್ಯೂಟಿಫುಲ್ ಆಗಿ ಸೆನ್ಸ್ ಆಗೋದು. ಇದಿಲ್ಲ ಅಂದರೆ ಬೇಸಿಕ್ ABS ಆಗುತ್ತೆ. ಇದಿರೋದ್ರಿಂದ ABS ABS ಪ್ರಾಪರ್ ABS ಎಲ್ಲ ವರ್ಕ್ ಆಗುತ್ತೆ. ಈ ಚಿಕ್ಕ ಪ್ಲೇಟೇ ಅಡ್ವಾಂಟೇಜು. ಮತ್ತು ಬ್ರೇಯಿಂದ. ಸೊ ಬೇರೆ ಮತ್ತು ಬ್ರೇ ಬೇರೆ. ಸೊ ಇದು ಬಂದು 2 ಬ್ರ್ಯಾಂಡ್ಸು. ಸೊ ಬ್ರೇ ಬಂದು ಬ್ರ್ಯಾಂಬೋ ಅವ್ರದ್ದು, ಬಂದು ಬೇರೆಯವ್ರದ್ದು. ಸೊ ಇವೆರಡು ಪಾರ್ಟ್ನರ್ಶಿಪ್ ಆಗಿ ಬ್ರೇ ಅಂತ ಹೇಳ್ಬಿಟ್ಟು ಬ್ರೇಕ್ ಪಾರ್ಟ್ಸ್ ಕೊಟ್ಟಿದ್ದಾರೆ. ಬ್ಯೂಟಿಫುಲ್ ಆಗಿದೆ, ಬ್ರೇಕಿಂಗು ಕೂಡ ಚೆನ್ನಾಗಿದೆ. ಮತ್ತು ಒಂದು ಕೆಳಗಡೆ ಕ್ರಾಶ್ ಗಾರ್ಡ್ ಕೊಟ್ಟಿದ್ದೆ, ಅದು ಸ್ಟೀಲ್ದು, ಮಿಕ್ಕಿದ್ದು ಫೈಬರು. ಮತ್ತು ಇಲ್ಲಿ ನೋಡಿ ಈ ಮಡ್ಗಾಡು ಕೂಡ ಪ್ಲಾಸ್ಟಿಕ್ಕು, ಫೈಬರು. ಈ KTM ಅವರು ಬರೀ ಫೈಬರಲ್ಲೇ ದುಡ್ಡು ಮಾಡೋಂಗೆ ಅಂತಾರಪ್ಪ. ಮತ್ತು WP ಅಪ್ಸೈಡ್ ಡೌನ್ ಫೋಕ್ಸು. ಏನಕ್ಕೆ ಅಪ್ಸೈಡ್ ಡೌನ್ ಫೋಕ್ಸ್ ಕೊಟ್ಟಿದ್ದಾನೆ ಅಂದರೆ, ಒಂದು ಅಡ್ವಾಂಟೇಜು, ಒಂದು ಸಸ್ಪೆನ್ಷನು ಮಸ್ತಾಗಿ ವರ್ಕ್ ಆಗುತ್ತೆ. ಇದು ಬಂದು 50-50 ಅಲ್ಲ. ಸೊ ಆಫ್ ರೋಡಿಂಗು ಮತ್ತು ಆನ್ ರೋಡಿಂಗು, ಸೊ ಎರಡೂ ಕೂಡ ಪ್ರಾಪರಾಗಿ ವರ್ಕ್ ಆಗುತ್ತೆ. ಬಟ್ ಆಫ್ ರೋಡಿಂಗು ನೀವು ಎಕ್ಸಾಕ್ಟ್ ಆಫ್ ರೋಡಿಂಗ್ಗೆ ಗಾಡಿ ಮಾಡ್ತೀರ ಅಂದರೆ ನಿಮಗೆ ಈ ಫೋಕ್ಸ್ ವರ್ಕ್ ಆಗೋಲ್ಲ. ಸೊ ನೀವು ಟೆಲಿಫೋನಿಕ್ಸ್ಕೋಪ್ಸ್ ಯೂಸ್ ಮಾಡೋದಷ್ಟು ಬೆಸ್ಟ್. ಯಾಕಂದರೆ ಅಲ್ಲಿ ಆಫ್ ರೋಡಿಂಗಲ್ಲಿ ಆ ಸಸ್ಪೆನ್ಷನ್ ಇದೆ ಗೊತ್ತಾ, ಅದು ಕ್ರೇಜಿಯಾಗಿ ವರ್ಕ್ ಆಗುತ್ತೆ. ಸೊ ಇದೆಲ್ಲ ಬಂದು ಅಷ್ಟು ಕಿಕ್ ಕೊಡೋಲ್ಲ ಅದು ಆಫ್ ರೋಡಿಂಗಲ್ಲಿ. ಬಟ್ ನೀವೇನಾರ ಆಫ್ ರೋಡಿಂಗ್ ಎರಡು ಮಾಡ್ತೀರ ಅಂದರೆ ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಅಂತಲೇ ಹೇಳ್ಬೋದು. ಬಟ್ ಸ್ಟಿಲ್ ನನಗೆ ಇಷ್ಟ ಆಯಿತು ಈ ಡಿಸೈನ್ ಆಗಲಿ, ಈ WC ಅಪ್ಸೈಡ್ ಡೌನ್ ಫೋಕ್ಸ್ ಆಗಲಿ. ಯೂಶ್ವಲಿ USD ಫೋಕ್ಸ್ ಅಂತಾರೆ. USD ಫುಲ್ ಫಾರ್ಮ್ ಏನಂದರೆ ಅಪ್ಸೈಡ್ ಡೌನ್ ಫೋಕ್ಸ್ ಅಂತ, ಓಕೆನಾ. ಮತ್ತು ಗಾಡಿ ಮಂದಿ 373 cc, 44 bhp, 36 Nm ಆಫ್ ಟಾರ್ಕು. ಕಮ್ಸ್ ವಿತ್ ಡ್ಯುಯಲ್ ಚಾನಲ್ ABS ವಿತ್ ಬೈ ಬ್ರೇಕ್ಸ್. ಮತ್ತು ಗಾಡಿ ಬಂದು LED ಫಿಲ್ ಆಗಿದೆ. ರನ್ಸ್ ವಿತ್ ಸೆನ್ಸರ್ ಏನಪ್ಪ ಸೆನ್ಸರ್ ಅಂತಾನೆ. ಇದು ಬಂದು ರೈಡ್ ಬೈ ವೈರ್ ಅಂದರೆ ಏನಂದರೆ ಗಾಡಿ ಬಂದು ಆಕ್ಸಿಲೇಟರ್ ಕೇಬಲ್ ಇಲ್ಲ, ಸೆನ್ಸರಿಂದ ರನ್ ಆಗೋದು. ಸೊ ಅದಕ್ಕೆ KTM ಅವ್ರದ್ದು ಯಾವಾಗಲೂ ಥ್ರೋಟಲ್ ರೆಸ್ಪಾನ್ಸು ಕ್ವಿಕ್ ಆಗಿರುತ್ತೆ, ಅದಕ್ಕೋಸ್ಕರ ಹೇಳ್ತಾ ಇರೋದು, ಓಕೆನಾ. ಸೊ ರನ್ಸ್ ವಿತ್ ಸೆನ್ಸರ್. ಈ ಗಾಡಿ ಬಂದು 80% ಫುಲ್ ಆಫ್ ಸೆನ್ಸರ್. ಕೇಬಲ್ ನೋಡೋದೇ ಕಮ್ಮಿ, ಬಟ್ ಜಾಸ್ತಿ ಸೆನ್ಸರ್ ಯೂಸ್ ಮಾಡಿದ್ದಾರೆ, ಕೇಬಲ್ ಸೆನ್ಸರ್ಸು, ಓಕೆನಾ. ದೆನ್ ವಿ ಹ್ಯಾವ್ ಎಲ್ಲಿದೆ ಗೊತ್ತಾ. ಸೊ ಇದು ಮೋನೋ ಸಸ್ಪೆನ್ಷನ್ ಬಂದು ಅಡ್ಜಸ್ಟಬಲ್ಲು. ಸೊ ನಾನು ನಿನ್ನೆ ಹೋಗಿ ಈ ಮೋನೋ ಸಸ್ಪೆನ್ಷನ್ನ 2 mm ಜಾಸ್ತಿ ಮಾಡಿಸಿದೆ, ಗಾಡಿ ಚೆನ್ನಾಗಿ ಬೌನ್ಸ್ ಆಗಲಿ ಅಂತ ಹೇಳ್ಬಿಟ್ಟು. ಮತ್ತು ಹಿಂದೆ ಯಾರು ಕೂತ್ಕೊಂಡ್ರು ಸ್ವಲ್ಪ ಮಸ್ತಾಗಿ ವರ್ಕ್ ಆಗಲಿ ಸಸ್ಪೆನ್ಷನ್ ಅಂತ ಹೇಳ್ಬಿಟ್ಟು. ಇದು ಅಡ್ಜಸ್ಟಬಲ್. ಸೊ ಇದನ್ನು ನೆನ್ನೆ ಹೋಗ್ಬಿಟ್ಟು ಅಡ್ಜಸ್ಟ್ ಮಾಡ್ಕೊಬಂದಿದ್ದೀನಿ. ಸೊ 2 mm ಸ್ವಲ್ಪ ಹೈಟ್ ಇರಲಿ ಅಂತ. ಗಾಡಿ ಹೈಟ್ ಇದ್ದಷ್ಟು ಸಖತ್ತಾಗಿ ಕಾಣುತ್ತೆ ನನಗೆ ಫಸ್ಟ್ ಆಫ್ ಆಲ್ ಮೇಯ್ನ್ ಥಿಂಗು. ಮತ್ತು ಗ್ರೌಂಡ್ ಕ್ಲಿಯರೆನ್ಸ್ ಬಂದು ಗಾಡಿದು ಸೊ 200 mm. ಯೂಶ್ವಲಿ ನಾನು BMW ನಮ್ಮ ಫ್ರೆಂಡ್ ಒಬ್ರದ್ದು ನೋಡಿದಾಗ ಅವ್ರದ್ದು 220, ಬಟ್ ಸ್ಟಿಲ್ 200 mm ಕೊಟ್ಟಿದ್ದಾರೆ, ಪರವಾಗಿಲ್ಲ, ಚೆನ್ನಾಗಿದೆ. ದೆನ್ ವಾಟ್ ವಿ ಹ್ಯಾವ್. ಸೊ ಟೈರ್ ಬಂದು ನಿಮಗೆ ಯಾವ ಬ್ರ್ಯಾಂಡ್ ಕೊಟ್ಟಿದ್ದಾನೆ ಅಂದರೆ ಮೆಕ್ಯಾನಿಸಮ ಯಾವುದೋ ಕೊಟ್ಟಿದ್ದಾರಪ್ಪ, ಇರಿ ಹೇಳ್ತೀನಿ ನಿಮ್ಗೆ ಕ್ಲಿಯರಾಗಿ. ಒಂದು ನಿಮಿಷ ಬ್ಯಾಕಲ್ಲಿ ಕಾಣುತ್ತೆ. ಮೆಟಲೈಸರಿನ್. ಸೊ ಟೈರ್ ಬಂದು ಮೆಟಲೈಸರ್ ಅಂತ ಕೊಟ್ಟವನೆ. ಸೊ ಯೂಶ್ವಲಿ 390 KTMಗೆಲ್ಲ ಬಂದು ಡ್ಯೂಕಿಗೆಲ್ಲ ಬಂದುಬಿಟ್ಟು MRF ಕೊಡ್ತಾನೆ, ಬಟ್ ಅಡ್ವೆಂಚರಿಗೆ ಅಂತ ಬಿಟ್ಟು ಮೆಟಲೈಸರಿನ್ ಅವ್ರದ್ದು ಬ್ರ್ಯಾಂಡ್ ಅವ್ರದ್ದು ಬ್ಯೂಟಿಫುಲ್ ಆಗಿರೋ ಟೈರ್ ಕೊಟ್ಟಿದ್ದಾರೆ. ಇಷ್ಟು ನನ್ನ ಗಾಡಿದು ಡೀಟೇಲಿಂಗು ವಿಡಿಯೋ. ಅದು ಬಿಟ್ಟರೆ ಬ್ಯಾಕು ಟೈಲ್ ಟೈಡಿ ಇದೆ ಗೊತ್ತಾ, ಲುಕ್ಕು ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ, ಕ್ರೇಜಿ ಅಲ್ಲ ಈ ಲುಕ್ಕು.
ಈ ಬ್ಯಾಕ್ ಲುಕ್ಕೇ ಒಂದು ಕ್ರೇಜಿ, ನನಗೆ ಇಷ್ಟ ಆಗಿದೆ. ಫಸ್ಟ್ ಆಫ್ ಆಲು ನಾನು ಯಾಕೆ ನನ್ನ ಫೇಸ್ ಇಟ್ಕೊಂಡು ನಾನು ಲಾಗ್ ಮಾಡ್ತಾಯಿಲ್ಲ ಅಂದರೆ, ನಿಮಗೆ ನನಗಿಂತ ನನ್ನ ಗಾಡಿನೇ ಮೇಯ್ನ್ ಥಿಂಗು. ಸೊ ನನಗೆ ಯಾವಾಗಲೂ ಇದ್ರ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ನನ್ನ ಮೇಲ್ಕಿಂತ, ಅದಕ್ಕೋಸ್ಕರ ಈ ಲಾಗ್ ಮಾಡ್ತಾಯಿರೋದು. ಮತ್ತು ವಿಂಡ್ಶೀಲ್ಡ್ ಕೊಟ್ಟಿದ್ದಾನೆ, ಇಟೇಟು ಜಸ್ಟ್ 1 ಫೀಟ್. ಸೊ ನೋಡಿ, ನಾನು ಕರೆಕ್ಟಾಗಿ ನನ್ನ ಕೈ ಇದೆ ಗೊತ್ತಾ, ನನ್ನ ಕೈ ಕೂಡ ಫುಲ್ ಹೋಗೋಲ್ಲ, ಎಕ್ಸಾಕ್ಟ್ಲಿ 1 ಫೀಟ್ ಕೊಟ್ಟಿದ್ದಾನೆ ಅಷ್ಟೇ. ಸ್ವಲ್ಪ ವಿಂಡ್ ಸ್ಕ್ರೀನ್ ಸ್ವಲ್ಪ ಒಂಚೂರು ದೊಡ್ಡ ಕೊಟ್ಟಿದ್ದಾರೆ, ಬ್ಯೂಟಿಫುಲ್ ಆಗಿರೋದು. ದೆನ್ ಗೈಸ್ ಇಷ್ಟೇ ನೋಡಿ, ಇದೇ ಪುಟ್ಟ ಫೀಚರ್ಸು, ಗಾಡೀಲಿರೋ ಥಿಂಗ್ಸು ಏನೇನು ಕೊಟ್ಟಿದ್ದೇನೆ ಅಂತ ಹೇಳಿದೆ ಗೊತ್ತಾ, ಇಷ್ಟೇ. ಇನ್ನೇನಾರ ಬಿಟ್ಟಿದ್ರೆ ಸ್ವಲ್ಪ ಕಮೆಂಟ್ ಬಾಕ್ಸ್ ಇದೆ, ಕಮೆಂಟ್ ಮಾಡಿಬಿಡಿ, ನಾನು ನಿಮಗೆ ಕಮೆಂಟ್ ಬಾಕ್ಸಲ್ಲೇ ರಿಪ್ಲೈ ಮಾಡ್ತೀನಿ. ಏನಾರು ಬಿಟ್ಟಿದ್ರೆ ಓಕೆನಾ. ನನಗೆ ಗೊತ್ತಿರೋ ಫುಲ್ ಗಾಡಿ ಬಗ್ಗೆ ಪ್ರತಿಯೊಂದು ಎಲ್ಲ ಕವರ್ ಮಾಡಿದ್ದೀನಿ ಅಂತ ನಾನು ಅನ್ಕೊತೀನಿ ಈ ಲಾಗಲ್ಲಿ. ಸೊ ಈ ಲಾಗಲ್ಲಿ ಕವರ್ ಮಾಡಿದ್ದೀನಿ ಅಂತ ನಾನು ಅನ್ಕೊತೀನಿ. ಏನಾರ ಒಂದು ಪಾಯಿಂಟ್ಗಿಂಟು ಯಾವ್ದಾರು ಮಿಸ್ ಮಾಡಿದರೆ ಐಮ್ ರಿಯಲಿ ಸಾರಿ ಗೈಸ್. ಸೊ ಕಮೆಂಟ್ ಮಾಡಿ ಕೆಳಗಡೆ, ನನಗೆ ಗೊತ್ತಿರೋ ಅಫ್ಕೋರ್ಸ್ ನಾನು ತಿಳಿಸ್ತೀನಿ, ತಿಳಿಸಲ್ಲ ಅಂತ ಏನಿಲ್ಲ, ನಿಮಗೋಸ್ಕರ ನಾನಿರೋದು, ನಿಮ್ಮಿಂದ ನಾನು, ಓಕೆನಾ. ಸೊ ನಿಮ್ಮ ಆಶೀರ್ವಾದನೇ ನನ್ನ ಬೆಳವಣಿಗೆ, ಓಕೆನಾ ಗೈಸ್ ಅಷ್ಟೇ. ಸೊ ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ ಅಷ್ಟೇ ಗೈಸ್. ಸೊ ಲಾಗ್ನ ಇಲ್ಲೇ ಏನು ಮಾಡ್ತೀನಿ. ಬಾಯ್, ಟೇಕ್ ಕೇರ್. ಮತ್ತು ವಿಡಿಯೋನ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಮತ್ತು ಒಂದು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ಥಮ್ಸ್ ಅಪ್ನ. ದೆನ್ ಸಿ ಯು ಗೈಸ್, ಲವ್ ಯು ಆಲ್, ಟೇಕ್ ಕೇರ್ ಇನ್ ದ ನೆಕ್ಸ್ಟ್ ಲಾಗ್. ಬಾಯ್, ಸಿ ಯು.